ನಮಸ್ಕಾರ ಕನ್ನಡಿಗರೇ, ಮತ್ತೊಂದು ವಿಡಿಯೋಗೆ ತಮಗೆ ಸ್ವಾಗತ. ನಿನ್ನೆ ನಡೆದ RCB ಮತ್ತು RR ಪಂದ್ಯಗಳ ಕುರಿತಾಗಿ ಒಂದು ರಿವ್ಯೂವನ್ನು ತೆಗೆದುಕೊಂಡು ಬರ್ತಾ ಇದ್ದೀನಿ. ನಿನ್ನೆ ಮ್ಯಾಚಿಂದ ಹೃದಯ ಅಂತೂ ಒಡೆದಾಗಿದೆ. ಯಾಕಪ್ಪ ಅಂತಂದರೆ ಕಳೆದ 6 ಮ್ಯಾಚ್ಗಳಿಂದ ನಮಗೇನು ಮೊಮೆಂಟಮ್ ಸಿಕ್ಕಿತ್ತಲ್ಲ, ಆ ಮೊಮೆಂಟಮನ್ನು ಅದೇ ರೀತಿಯಾಗಿ ಉಳಿಸ್ಕೊಳ್ಳೋಕ್ಕೆ ಆಗಲಿಲ್ಲ. ಯಾವ ರೀತಿಯಾಗಿ ಚೆನ್ನೈ ಮೇಲೆ ನಾವು ಗೆದ್ದ ತಕ್ಷಣ ಒಂದು ಸೆಲಿಬ್ರೇಷನನ್ನು ಮಾಡಿದ್ವಿ, ಆ ಸೆಲಿಬ್ರೇಷನಲ್ಲಿ ಸ್ವಲ್ಪ ಬೇಗನೆ ಆಯ್ತೇನೋ ಅಂತ ಅನ್ನಿಸ್ತಾ ಇದೆ. ಯಾಕಂತಂದರೆ ಎಲ್ಲೋ ಒಂದು ಕಡೆ ಪ್ಲೇ ಆಫ್ಸ್ ಆದ ನಂತರ ನಮಗೆ ಸೆಲಿಬ್ರೇಷನ್ ಮಾಡಬೇಕಾಗಿತ್ತು. ಆದ್ರೂ ಕೂಡ ಪರವಾಗಿಲ್ಲ. ಯಾಕಪ್ಪ ಅಂತಂದರೆ ಒಂದು ದೊಡ್ಡದಾದ ಟೀಮನ್ನು ಒಂದು ಸೋಲಿಸಿ ನಾವು ಒಂದು ಎಲಿಮಿನೇಟರ್ ಹಂತಕ್ಕೆ ಬಂದವಲ್ಲ, ಅದು ಭಾಳ ಒಂದು ಹೆಮ್ಮೆ ತರ್ತಕ್ಕಂಥ ಸಂಗತಿ. ಯಾಕಪ್ಪ ಅಂತಂದರೆ ಮೊದಲನೆಯ ಫೇಸಲ್ಲಿ ಕೇವಲ ಒಂದೇ ಒಂದು ಪಂದ್ಯವನ್ನು ಗೆದ್ದುಕೊಂಡಿದ್ವಿ. ಆದರೆ ಸೆಕೆಂಡ್ ಫೇಸ್ಗೆ ಬಂದಾಗ ನಾವು ಎಲ್ಲ ಮ್ಯಾಚ್ಗಳನ್ನು ಗೆಲ್ಲುವುದರ ಮುಖಾಂತರ ನಾವು ಪ್ಲೇ ಆಫ್ಸ್ಗೆ ಬಂದಿರುತ್ತೇವೆ. ಹಾಗೆ ನೋಡಿದರೆ ನಿನ್ನೆಯ ಪಂದ್ಯದೊಳಗನ್ನ ಗಮನಿಸ್ಕೊಂಡಾಗ ಯಾವ ರೀತಿಯಾಗಿ ಚೆನ್ನೈ ಮೇಲೆ ಇರ್ತಕ್ಕಂತಹ ನಮ್ಮ ಆಟಗಾರರ ಎನರ್ಜಿ ಇಲ್ಲಿ ನಮಗೆ ಈ ಒಂದು RR ಜೊತೆಗಿನ ಮ್ಯಾಚಲ್ಲಿ ಕಂಡು ಬರಲಿಲ್ಲ. ಎಲ್ಲೋ ಒಂದು ಕಡೆ ಯಾವಾಗ ಟಾರ್ಚ್ ಆಗ್ತದೆ ನೋಡಿ, ಟಾಸ್ ಆದ ಬಳಿಕ ಯಾವಾಗ ಡುಪ್ಲೆಸಿಸ್ ಅವರು ಟಾಸನ್ನು ಹಾರ್ತಾರೆ, ಆವಾಗ ಎಲ್ಲಿ ನಮ್ಮ ಪ್ಲೇಯರ್ಸ್ಗಳು ಕುಂದಿದ್ರೇನೋ, ನಮ್ಮ ಪ್ಲೇಯರ್ಗಳಿಗೆ ಮೊದಲನೇ ಬ್ಯಾಟಿಂಗ್ ಆಗೋದು ಇಷ್ಟ ಇರಲಿಲ್ಲೇನೋ ಅಂತ ಅನ್ನಿಸ್ತಾ ಇದೆ. ಯಾಕಪ್ಪ ಅಂತಂದರೆ ನಾವು ಎರಡೂ ತಂಡಗಳ ಒಂದು ಬ್ಯಾಟಿಂಗ್ ಮತ್ತು ಬಾಲಿಂಗನ್ನು ಗಮನಿಸ್ಕೊಂಡಾಗ ಮೊದಲ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಬ್ಯಾಟಿಂಗ್ ನಮ್ಮ RCBದವರು ಬ್ಯಾಟಿಂಗ್ ಆಡ್ತಕ್ಕಂಥ ಸಂದರ್ಭದೊಳಗೆ ಯಾವ ರೀತಿ ಬಾಲ್ ಬರ್ತಾಯಿತ್ತು ಬ್ಯಾಟ್ಗೆ, ಮತ್ತು RRದವರು ಆಡ್ತಕ್ಕಂಥ ಸಂದರ್ಭದೊಳಗೆ ಯಾವ ರೀತಿ ಬ್ಯಾಟಿಂಗ್ಗೆ ಬಾಲ್ ಬರ್ತಾಯಿತ್ತು. ಮೊದಲು ನಮ್ಮ RCBದವರು ಆಡ್ತಕ್ಕಂಥ ಸಂದರ್ಭ ನೋಡ್ರಿ ನೀವು, ಯಾವ ರೀತಿಯಾಗಿ ಟ್ರೆಂಟ್ ಬೋಲ್ಟ್ ಅವರು ಬೌಲಿಂಗ್ ಮಾಡ್ತಾರೆ. ಆ ಸಂದರ್ಭದೊಳಗೆ ಕೇವಲ 3 ಓವರ್ಗಳಲ್ಲಿ ಅವರು 6 ರನ್ಗಳನ್ನು ನೀಡ್ತಾರೆ. ನಮ್ಮ ಬ್ಯಾಟ್ಸ್ಮನ್ಗಳಿಗೆ ಅವ್ರು ಕೊಡೋದ ಚಾನ್ಸೇ ಕೊಡೋದಿಲ್ಲ, ಅಷ್ಟು ಅದ್ಭುತವಾಗಿ ಬೌಲಿಂಗನ್ನು ಮಾಡ್ತಾರೆ ಅನ್ನೋದಕ್ಕೆ ಅವ್ರಿಗೆ ಸಪೋರ್ಟ್ ಕೂಡ ನಮ್ಮ ಪಿಚ್ ಸಪೋರ್ಟ್ ಮಾಡುತ್ತೆ ಒಂದು ಕಡೆಯಲ್ಲೋ. ಹೀಗಾಗಿ ನಮ್ಮ ಬ್ಯಾಟ್ಸ್ಮನ್ಗೆ ರನ್ ಗಳಿಸೋಕ್ಕಾಗೋದಿಲ್ಲ. ಹೀಗಾಗಿ ಅವ್ರ ಮೇಲೆ ಪ್ರೆಷರ್ ಬೀಳುತ್ತೆ. ಹೊಡೆಕ್ಕೆ ಹೋಗಿ ನಮ್ಮ ಕ್ಯಾಪ್ಟನ್ ಆಗಿರ್ತಕ್ಕಂಥ ಡುಪ್ಲೆಸಿಸ್ ಅವರು ಏನು ಮಾಡ್ತಾರೆ, 14 ಎಸೆತಗಳಲ್ಲಿ 17 ರನ್ಗಳನ್ನು ಮಾಡ್ಕೊಂಡು ಔಟ್ ಆಗ್ತಾರೆ. ಇದರಲ್ಲಿ 2 ಬೌಂಡ್ರಿ ಮತ್ತು 1 ಸಿಕ್ಸರ್ ಒಳಗೊಂಡಿರುತ್ತೆ. ಮೊದಲು ಪಿಚ್ ಏನೋ ಸ್ವಲ್ಪ ಡ್ರೈ ಆಗಿರೋದ್ರಿಂದ ಬಾಲ್ ನಿತ್ತು ಬರ್ತಾಯಿತ್ತು, ಆಡೋಕ್ಕೆ ಬರ್ತಾ ಇರಲಿಲ್ಲ. ಆದರೆ ಮುಂದೆ ಬರ್ತಕ್ಕಂಥ ಕ್ಯಾಮ್ರನ್ ಗ್ರೀನ್ ಅವರು 21 ಎಸೆತಗಳಲ್ಲಿ 27 ರನ್ಗಳನ್ನು ಮಾಡ್ತಾರೆ, 2 ಬೌಂಡ್ರಿ ಮತ್ತು 1 ಸಿಕ್ಸರ್ಗಳನ್ನು ಹೊಡೆಯೋದ್ರ ಮುಖಾಂತರ. ಆದರೆ ಇವೆಲ್ಲದರ ನಡಬರ್ಕ ವಿರಾಟ್ ಕೊಹ್ಲಿ ಒಂದು ಕಡೆ ನಿಂತ್ಕೊಂಡು ಆಟ ಆಡ್ತಾಯಿದ್ರು. 24 ಎಸೆತಗಳಲ್ಲಿ 33 ರನ್ಗಳನ್ನು ಮಾಡ್ತಾರೆ, 3 ಬೌಂಡ್ರಿಯಾಗಿ 1 ಸಿಕ್ಸರ್. ಆದರೂ ಕೂಡ ಇದೆಲ್ಲೋ ಒಂದು ಕಡೆ ಇವತ್ತು ಅವರಿಗೆ ರನ್ ರೇಟ್ ಹೆಚ್ಚಿಗೆ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಯಾಕಪ್ಪ ಅಂತಂದರೆ ಪಿಚ್ ಆ ರೀತಿಯಾಗಿ ವಿಹಾವ್ ಮಾಡ್ತಾಯಿತ್ತು, ಚೆನ್ನಾಗಿ ಬ್ಯಾಟ್ಗೆ ಬಾಲ್ ಬರ್ತಾ ಇರಲಿಲ್ಲ. ಯಾವಾಗ ಡುಪ್ಲೆಸಿಸ್ ಅವರು ಔಟ್ ಆಗ್ತಾರೆ, ವಿರಾಟ್ ಕೊಹ್ಲಿ ಅವರು ಔಟ್ ಆಗ್ತಾರೆ, ಮುಂದೆ ಗ್ರೀನ್ ಮತ್ತು ರಜತ್ ಪಾಟಿದಾರ್ ಇಬ್ಬರೂ ಸೇರಿಕೊಂಡು ಮತ್ತೆ ಅದನ್ನು ಮುಂದಕ್ಕೆ ಹೋಯ್ತಕ್ಕಂಥ ಒಂದು ಹಂತಕ್ಕೆ ಬರ್ತಾರೆ. ಆದರೆ ಅಲ್ಲಿ ಕೂಡ ಕ್ಯಾಮ್ರಾನ್ ಗ್ರೀನ್ ಅವರು ರವಿಚಂದ್ರನ್ ಅಶ್ವಿನ್ ಅವರ 13ನೇ ಓವರ್ನಲ್ಲಿ ಔಟ್ ಆಗ್ತಾರೆ. ಇಲ್ಲಿ ನೋಡಿ ಮ್ಯಾಚ್ ಟರ್ನ್ ಆಗುತ್ತೆ. ಯಾವಾಗ ಕ್ಯಾಮ್ರನ್ ಗ್ರೀನ್ ಅವರು ಔಟ್ ಆಗ್ತಾರಲ್ಲ, ಮುಂದಿನ ಎಸೆತದಲ್ಲಿಯೇ ನಮ್ಮ ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ಒಂದು ಅನಾವಶ್ಯಕ ಶಾಟ್ ಹೊಡೆಯೋಕ್ಕೆ ಹೋಗಿ ಔಟ್ ಆಗ್ತಾರೆ. ಆ್ಯಕ್ಚುಲಿ ಅದರದ್ದು ಅವಶ್ಯಕತೆಯೇ ಇರಲಿಲ್ಲ, ಆ ಶಾಟನ್ನು ಅವಶ್ಯಕತೆ ಇರಲಿಲ್ಲ. ಆದರೆ ಹೊಡೆದು ಕೈ ಸುಟ್ಕೊಂಡು ಬಿಡ್ತಾರೆ. ರವಿಚಂದ್ರನ್ ಅಶ್ವಿನ್ ಅವರಿಗೆ 13ನೇ ಓವರ್ನಲ್ಲಿ ಸತತವಾಗಿ 2 ವಿಕೆಟ್ಗಳು ಸಿಗ್ತವೆ. ಸೆಟ್ ಆಗಿರ್ತಕ್ಕಂಥ ಕ್ಯಾಮ್ರನ್ ಗ್ರೀನ್ ಅವರು ಕೂಡ ಔಟ್ ಆಗ್ತಾರೆ, ಅದರೊಂದಿಗೆ ಮ್ಯಾಕ್ಸ್ವೆಲ್ ಅವರು ಔಟ್ ಆಗ್ತಾರೆ. ಮುಂದೆ ರಜತ್ ಪಾಟಿದವರು ಕೂಡ 22 ಎಸೆತಗಳಲ್ಲಿ 34 ರನ್ಗಳನ್ನು ಮಾಡುವುದರ ಮುಖಾಂತರ ಸ್ವಲ್ಪ ರನ್ ರೇಟನ್ನು ಹೆಚ್ಚಿಗೆ ಮಾಡೋಕೆ ಅವರು ಮಾಡ್ತಾರೆ. ಅವರು ಕೂಡ ಸೆಟ್ ಆಗಿದ್ದರು. ಇನ್ನೇನು ದೊಡ್ಡ ದೊಡ್ಡ ಹೊಡೆತಗಳನ್ನು ಹೊಡಿತಾರೋ ಅನ್ನುವಷ್ಟರಲ್ಲಿ ಮುಂದೆ ಅವರು ವಿಕೆಟ್ ಹೋಗಿಬಿಡುತ್ತೆ. ಮಹಿಪಾಲ್ ಲೋಮ್ರೋರು ಅವ್ರದ್ದು ಒಂದು ಅದ್ಭುತವಾದ ಇನ್ನಿಂಗ್ಸ್ ಅಂತ ನಾವು ಹೇಳ್ಬೋದು. 17 ಎಸೆತಗಳಲ್ಲಿ 32 ರನ್ಗಳನ್ನು ಅವರು ಮಾಡ್ತಾರೆ, 2 ಬೌಂಡ್ರಿ ಹಾಗೂ 2 ಸಿಕ್ಸರ್ಗಳನ್ನು ಅವರು ಹೊಡಿತಾರೆ. ಆದರೆ ಇಲ್ಲಿ ನಮ್ಮ ಆಪತ್ ಬಾಂಧವ RCB ಆಪತ್ ಬಾಂಧವ ವಿರಾಟ್ ಕೊಹ್ಲಿ ನಂತರ ಹೇಳಬೇಕಾಗಿತ್ತಂದರೆ ದಿನೇಶ್ ಕಾರ್ತಿಕ್ ಅವರು ಕೂಡ ಇವತ್ತಿನ ಮ್ಯಾಚ್ನಲ್ಲಿ ಹೆಚ್ಚಿಗೇನು ಮಾಡಲಿಕ್ಕೆ ಆಗೋದಿಲ್ಲ. 13 ಎಸೆತಗಳಲ್ಲಿ ಕೇವಲ 11 ರನ್ಗಳನ್ನು ಮಾಡ್ತಾರೆ. ದೊಡ್ಡ ಇನ್ನಿಂಗ್ಸ್ಗಳನ್ನು ಆಡಿರ್ತಕ್ಕಂಥವ್ರು ನಿನ್ನೆ ಅವರು ಕೂಡ ಅಷ್ಟೇನು ಮಾಡೋಕ್ಕೆ ಆಗೋದಿಲ್ಲ. ಅದಾದ ನಂತರ ಸ್ವಪ್ನಿಲ್ ಸಿಂಗ್ ಮತ್ತು ಕರುಣ್ ಶರ್ಮಾ, ಸ್ವಪ್ನಿಲ್ ಸಿಂಗ್ ಅವರು ಕೂಡ ಒಂದು 6 ಅದ್ಭುತವಾಗಿ ಬಾರಿಸ್ತಾರೆ. 4 ಎಸೆತಗಳಲ್ಲಿ 9 ರನ್ಗಳನ್ನು ಮಾಡ್ತಾರೆ. ಸ್ವಪ್ನಿಲ್ ಸಿಂಗ್ ಅವರು ಎಲ್ಲಿವರೆಗೆ ನಮ್ಮ RCB ಆಡಿದ್ದಾರೆ ಅವೆಲ್ಲ ಮ್ಯಾಚ್ಗಳು RCB ಗೆದ್ದುಕೊಂಡಿತ್ತು. ನಿನ್ನೇನೋ ಅದು ಯಾರ್ದು ನಮ್ಮ RCB ಟೀಮ್ ಮೇಲೆ ಕಣ್ಣು ಬಿದ್ದಿದ್ದೋ ಗೊತ್ತಿಲ್ಲ, ಅವ್ರು ನಿನ್ನೆ ಮ್ಯಾಚೊಂದು ಸೋತು ಹೋಗಿತ್ತು ನೋಡ್ರಿ. ಎಷ್ಟು ಅದ್ಭುತವಾಗಿ ಹಿಂದಿನ 6
ಆಟಗಳನ್ನು ನಾವು ಗೆದ್ದುಕೊಂಡು ಬಂದಿದ್ವಿ. ಒಂದು ಮೊಮೆಂಟಮ್ ನಂಬಲ್ಲಿತ್ತು. ಅಂಥವರು ನಾವು ಯಾವ ಟೀಮ್ ಕಳೆದ ಮೇ ತಿಂಗಳಲ್ಲಿ ಒಂದೂ ಮ್ಯಾಚ್ಗಳನ್ನು ಗೆದ್ದಿಲ್ಲ, ಅಂಥವರು ಎಲ್ಲರೂ ಕೂಡ ಅಂತಹ ಟೀಮ್ ನಮ್ಮ ಮೇಲೆ ಗೆದ್ದಿತ್ತು. ಯಾವ ಪ್ಲೇಯರು ಔಟ್ ಆಫ್ ಫಾರ್ಮ್ ಇದ್ದರು, ನಾನು ಹೇಳಿದ್ದೆ ಹಿಂದಿನ ವಿಡಿಯೋದಲ್ಲಿ, ನಾನು ಹೇಳಿದ್ದೆ ಯಾವ ಎಲ್ಲ ಪ್ಲೇಯರ್ಗಳು ಔಟ್ ಆಫ್ ಫಾರ್ಮಲ್ಲಿ ಇರುತ್ತಲ್ಲ, ಆರ್ ಸಿ ಬಿ ಟೀಮ್ ಬಂದ ಮೇಲೆ ಅವ್ರ ಮೇಲೆ ಎಲ್ಲರೂ ಫಾರ್ಮ್ಗೆ ಬಂದುಬಿಡ್ತಾರೆ. ಈ ಕಡೆ ಬಂದಾಗ ನೋಡಿ, ಬೌಲಿಂಗ್ ವಿಭಾಗ ಟ್ರೆಂಟ್ ಬೋಲ್ಟ್ ಅವರು 4 ಓವರ್ಗಳಲ್ಲಿ 16 ರನ್ನನ್ನು ಕೊಟ್ಟು 1 ವಿಕೆಟನ್ನು ತೆಗಿತಾರೆ. ಸಂದೀಪ್ ಶರ್ಮಾ ಇವರು ದುಬಾರಿ ಆಗ್ತಾರೆ, 4 ಓವರಲ್ಲಿ 48 ರನ್ ಕೊಟ್ಟು 1 ವಿಕೆಟನ್ನು ತೆಗಿತಾರೆ. ಆವೇಶ್ ಖಾನ್ ಅವರು ಕೂಡ 4 ಓವರ್ಗಳಲ್ಲಿ 44 ರನ್ ಕೊಡ್ತಾರೆ, ಆದರೆ ಕೊನೆಯ ಓವರಲ್ಲಿ ಅವರು 2 ವಿಕೆಟನ್ನು ತೆಗಿತಾರೆ. ಇನ್ನು ರವಿಚಂದ್ರನ್ ಅಶ್ವಿನ್ ಅವರು ನೋಡಿ, 4 ಓವರ್ಗಳಲ್ಲಿ 19 ರನ್, ಕೇವಲ 2 ವಿಕೆಟ್ಗಳು, ಮಹತ್ವವಾಗಿರ್ತಕ್ಕಂಥ 2 ವಿಕೆಟ್ಗಳನ್ನು, ಒಂದು ಗ್ರೀನ್ ಅವ್ರದ್ದು ಮತ್ತು ಇನ್ನೊಂದು ಮ್ಯಾಕ್ಸ್ವೆಲ್ ಅವರು ತೆಗಿತಾರೆ. ಇಲ್ಲಿ ಅಶ್ವಿನ್ ಮತ್ತು ಟ್ರೆಂಟ್ ಬೋಲ್ಟ್ ಇವರಿಬ್ಬರು 8 ಓವರ್ಗಳಲ್ಲಿ ಅತ್ಯಂತ ಕಡಿಮೆ ರನ್ನನ್ನು ನೀಡಿ ಮಹತ್ವದ ವಿಕೆಟ್ಗಳನ್ನು ತೆಗೆದುಕೊಳ್ತಾರೆ. ಇನ್ನು ಯುಜವೇಂದ್ರ ಚಹಲ್ ಅವರು 4 ಓವರ್ಗಳಲ್ಲಿ ಇವರು ದುಬಾರಿ ಆಗ್ತಾರೆ, 43 ರನ್ಗಳನ್ನು ಕೊಡ್ತಾರೆ, ಆದರೆ ಅತ್ಯಂತ ಮಹತ್ವವಾಗಿರ್ತಕ್ಕಂಥ ವಿರಾಟ್ ಕೊಹ್ಲಿ ಅವರ ವಿಕೆಟನ್ನು ಇವರು ಪಡಿತಾರೆ. ಇನ್ನು ಸೆಕೆಂಡ್ ಬ್ಯಾಟಿಂಗ್ ಬರ್ತಾರೆ ನೋಡ್ರಿ. ಈಗ ರಾಜಸ್ಥಾನ್ ರಾಯಲ್ಸ್ದವರು ಬಂದಾಗ ನೋಡ್ರಿ, ಔಟ್ ಆಫ್ ಫಾರ್ಮಲ್ಲಿ ಇರ್ತಕ್ಕಂಥ ಯಶಸ್ವಿ ಜೈಸ್ವಾಲ್ ಅವರು 30 ಎಸೆತಗಳಲ್ಲಿ 45 ರನ್ಗಳನ್ನು ಹೊಡಿತಾರೆ. ಔಟ್ ಆಫ್ ಫಾರ್ಮಲ್ಲಿದ್ದರು, ಇವರೇನು ಔಟ್ ಆಗ್ತಾರೆ ಅನ್ನುವಷ್ಟರ ಮಟ್ಟಿಗೆ ಹಿಂಗೆ ಹೊಡಿತಿದ್ರು ಅಂದರೆ ಇವರೇ 1 ಹ್ಯಾಂಡೆಡ್ ಮ್ಯಾಚನ್ನು ಗೆದಿಸ್ತಾರೋ ಅಂತ ಅನ್ನಿಸ್ತಾ ಇತ್ತು. ಆದರೂ ಕೂಡ ಕ್ಯಾಮ್ರಾನ್ ಗ್ರೀನ್ ಅವರು ವಿಕೆಟನ್ನು ಪಡಿತಾರೆ. ಇನ್ನೋರು ಓಪನರ್ ಬ್ಯಾಟ್ಸ್ಮನ್ ಟಿ ಕೊಹಲರ್ ಕಾಡ್ಮೋರ್ ಅಂತಕ್ಕಂಥವ್ರು 15 ಎಸೆತಗಳಲ್ಲಿ 20 ರನ್ನನ್ನು ಗಳಿಸ್ತಾರೆ. ಅವ್ರ ವಿಕೆಟ್ ಬಂದ ತಕ್ಷಣ ಸಂಜು ಸ್ಯಾಮ್ಸನ್ ಅವರು ಕೂಡ 13 ಎಸೆತಗಳಲ್ಲಿ 17 ರನ್, 2 ವಿಕೆಟ್ಗಳು ಬೇಗನೆ ಬೀಳುತ್ತೆ. ಇನ್ನೇನು ಮ್ಯಾಚ್ ನಮ್ಮ ಕೈಗೆ ಬರುತ್ತೆ ಅನ್ನುವಷ್ಟರಲ್ಲಿ ಆ ರಿಯಾನ್ ಪರಾಗ್ ಅವರ ಒಂದು ಅದ್ಭುತವಾದ ಇನ್ನಿಂಗ್ಸ್, 26 ಎಸೆತಗಳಲ್ಲಿ 36 ರನ್, 2 ಬೌಂಡ್ರಿ 2 ಸಿಕ್ಸರ್ಗಳನ್ನು ಭಾಳ ಸಮೀಪಕ್ಕೆ ತಂದು ಬಿಡ್ತಾರೆ ಮ್ಯಾಚನ್ನು. ಧ್ರುವ ಜುರೇಲ್ ಅವರು ಬಂದಿರ್ತಾರೆ, ಅವರು ಕೂಡ ಬೇಗನೆ ಔಟ್ ಆಗ್ತಾರೆ. ಇಲ್ಲಿ ನಮಗೆ ಏನೋ ಗೆಲುವು ಸಿಗುತ್ತೆ ಅನ್ನೋದ್ರೊಳಗೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರ್ತಾರೆ ನೋಡ್ರಿ ಶಮ್ರಾನ್ ಹೆಟ್ಮೈರ್ ಅವರು. 14 ಎಸೆತಗಳಲ್ಲಿ 26 ರನ್ಸ್ಗಳನ್ನು ಹೊಡಿತಿರುವ ಮ್ಯಾಚನ್ನು ತಿರುಗಿಸ್ತಾರೆ. ಇನ್ನೋರ್ವ ವೆಸ್ಟ್ ಇಂಡೀಸ್ ಬ್ಯಾಟ್ಸ್ಮನ್ ರೋಮೆನ್ ಪವಾಲ್ 8 ಎಸೆತಗಳಲ್ಲಿ 16 ರನ್ ಹೊಡಿತಾರೆ, 200 ಸ್ಟ್ರೈಕ್ ರೇಟಲ್ಲಿ ಮ್ಯಾಚನ್ನು ಮುಗಿಸೇ ಬಿಡ್ತಾರೆ. ಇಲ್ಲಿ ನಮಗೆ ಅನ್ನಿಸ್ತಾ ಇರೋದೇನಪ್ಪ ಅಂತಂದರೆ, ನಿನ್ನಿನ ಪಂದ್ಯವನ್ನು ನಾವು ಗಮನಿಸ್ಕೊಂಡ್ರೆ ಯಾವ ರೀತಿಯಾಗಿ CSK ಮೇಲೆ ನಮ್ಮ RCBಯ ಟೀಮಿನ ಪ್ರತಿಯೊಬ್ಬ ತಂಡದ ಆಟಗಾರರ ಒಂದು ಎನರ್ಜಿ ಲೆವೆಲ್ ಯಾವ ಮಟ್ಟಿಗೆ ಇತ್ತೋ, ಆದರೆ RR ಮೇಲೆ ಆಡ್ತಕ್ಕಂಥ ಸಂದರ್ಭದೊಳಗೆ ಎನರ್ಜಿ ಲೆವೆಲ್ ಅವ್ರದ್ದು ಡೌನ್ ಆಗಿಬಿಟ್ಟಿತ್ತು. ಕೇವಲ ಕೊಹ್ಲಿ ಒಬ್ಬರೇ ಮಾತ್ರ ಅಗ್ರೆಷನ್ ಆಟಗಾರ ಆಗಿದ್ದರು, ಹಸಿವು ಇರಲಿಲ್ಲ, ಗೆದಿಯುವ ಹಸಿವು ಇರಲಿಲ್ಲ ಯಾವೊಬ್ಬ ಆಟಗಾರನ ಹತ್ರ. ಆದರೆ ಅದೇ ಆಟ RR ಅವ್ರ ಕಡೆಗೆ ನಾವು ನೋಡ್ಬೋದಾಗಿತ್ತು. ಎಷ್ಟು ಅದ್ಭುತವಾಗಿ ಕ್ಯಾಪ್ಟನ್ ಅವರು ಕೂಲಾಗಿ ಎಲ್ಲವನ್ನು ಹ್ಯಾಂಡಲ್ ಮಾಡ್ತಿದ್ರು. ಅವರು ಕ್ಯಾಚ್ಗಳನ್ನು ಬಿಟ್ಟರು, ಆದರೆ ಬಾಲಿಂಗ್ ಎಷ್ಟು ಶಿಸ್ತಿನ ಸಿಪಾಯಿಯಂತೆ ಮಾಡಿದ್ರು. ಅವರು ಕಟ್ರುಗಳನ್ನು ಹಾಕ್ತಾಯಿದ್ರು. ಒಟ್ಟಾರೆಯಾಗಿ ಅವರು ರನ್ಗಳನ್ನೇ ಬಿಟ್ಟುಕೊಡಲಿಲ್ಲ. ಆ್ಯಕ್ಚುಲಿ ಇನ್ನೂ ಒಂದು 20-25 ರನ್ಸ್ಗಳನ್ನ ಎಕ್ಸ್ಟ್ರಾ ಮಾಡಿದಿದ್ರೆ ಆಟ ನಮ್ಮ ಕಡೆಗೆ ಎತ್ತದು ಹೇಳುವಂಗನ ಇರಲಿಲ್ಲ. ಎಲ್ಲೋ ಒಂದು ಕಡೆ ನೋಡಿದಾಗ ಇನ್ನೂ ಒಂದು ಸ್ವಲ್ಪ ರನ್ ನಾವು ಶಾರ್ಟ್ ಆಗ್ದೇವೇನೋ, ಸ್ವಲ್ಪ CSK ಮೇಲೆ ಗೆದ್ದ ತಕ್ಷಣ ನಾವೇನೋ ಸ್ವಲ್ಪ ಮೈ ಮರೆತವೇನೋ. ಯಾಕಂದರೆ ಇಲ್ಲಿ ತನಕ ನಾವು ಹಿಸ್ಟ್ರಿಯನ್ನು ತೆಗೆದು ನೋಡಿದರೆ ನಮ್ಮ RCB ತಂಡ ಪ್ಲೇ ಆಫ್ ಹೋದ ತಕ್ಷಣ ನಮ್ಮ ಬ್ಯಾಟ್ಸ್ಮನ್ ಮತ್ತು ಬಾಲರ್ಗಳಿಗೆ ಏನಾಗುತ್ತೋ ಗೊತ್ತಿಲ್ಲ, ಅಲ್ಲಿ ಮುಗ್ಗರ್ಷಿ ಬೀಳ್ತಾರೆ. ಇದು 2009ರಿಂದಲೂ ಕೂಡ ಇದೇ ಹಾಡಾಗಿದೆ. 2008ರಲ್ಲಿ ಬಿಡಿ, ಅದು ಅವರು ಹೋಗೇ ಇಲ್ಲ ಪ್ಲೇ ಆಫ್ಸ್ಗೆ. ಆದರೆ 2009ರಿಂದ ಹಿಡಿದು ಇಲ್ಲಿ ತನಕ ಕೂಡ ಪ್ಲೇ ಆಫ್ಸ್ಗೆ ಯಾವಾಗ ಪ್ಲೇ ಆಫ್ಸ್ಗೆ ಹೋಗಿದಾರಲ್ಲ, ಆ ಸಂದರ್ಭದಲ್ಲಿ ಎಂಥ ಅದ್ಭುತವಾದ ಬ್ಯಾಟ್ಸ್ಮನ್ಗಳು ಇದ್ದರೂ ಕೂಡ ಅಲ್ಲಿ ಫೇಲ್ ಆಗ್ತಾರೆ. ಅದು ನಮ್ಮ ಟೀಮಿಗೆ ಅದೊಂದು ಹಿಂದೆ ಶನಿ ಹತ್ತಿದೆ ಅಂತ ಹೇಳ್ಬೋದು. ಅದು ಯಾವಾಗ ಬಿಟ್ಟು ಹೋಗುತ್ತೆ ಅನ್ನೋದು ಗೊತ್ತಾಗಿರೋದಿಲ್ಲ. ಆದರೆ RCB ಟೀಮಿನ ಫ್ಯಾನ್ಸ್ಗಳು ಸೋತರು ಗೆದ್ದರೂ ಕೂಡ ಯಾವಾಗಲೂ ಕೂಡ ರಾಯಲ್ ಆಗಿ ಬೆನ್ನಿಗೆ ನಿಂತಿರ್ತಾರೆ. ಇದು ಕಳೆದ 17 ವರ್ಷಗಳಲ್ಲಿ ಮತ್ತೊಮ್ಮೆ ಇದು ಸಿದ್ಧ ಆಯಿತು. ನಮಗೆ ಟ್ರೋಫಿಯಿಂದ ಬಹಳ ದೂರ ಉಳಿಬೇಕಾಯಿತು. ಮತ್ತೆ ಮುಂದಿನ ವರ್ಷ ಮತ್ತೆ ಕಾಯೋಣ, ಮತ್ತೆ ಬಲಿಷ್ಠವಾದ ತಂಡ ಕಟ್ಟೋಣ, ಮತ್ತೆ ಈ ಸಲ ಕಪ್ ನಮ್ಮದೇ ಅನ್ನೋಣ. ಹೋಯ್ತು ಈ ವರ್ಷ ಯಾವ ಕಾರಣಗಳು, ಎಲ್ಲೆಲ್ಲಿ ತಪ್ಪು, ಅದು ಯಾಕೆ ತಪ್ಪಾಗ್ತಾ ಇದೆ, ಪ್ಲೇ ಆಫ್ ಹಂತಗಳಲ್ಲಿ ಯಾಕೆ ಬ್ಯಾಟ್ಸ್ಮನ್ಗಳು ಮತ್ತು ಬಾಲರ್ಗಳಿಂದ ಯಾವ ತಪ್ಪುಗಳಾಗ್ತಾ ಇದ್ದಾವೆ ಅನ್ನೋದನ್ನು ನಾವು ನೋಡಬೇಕಾಗಿದೆ. ಯಾಕಂತಂದರೆ ಎಲ್ಲಿ ಎಡುತ್ತಾ ಇದ್ವಿ ನಾವು, ಎಷ್ಟು ಅದ್ಭುತವಾಗಿ ಮೂಮೆಂಟನ್ನು ಕ್ಯಾರಿ ಫಾರ್ವರ್ಡ್ ಮಾಡಿಕೊಂಡು ಬರ್ತಾ ಇದ್ವಿ, ಆದರೆ ಪ್ಲೇ ಆಫ್ಸ್ಗೆ ಬಂದ ತಕ್ಷಣ ಏನಾಗುತ್ತೇನೋ
ವಿರಾಟ್ ಕೊಹ್ಲಿ ಅವರು ಕೂಡ ಎಷ್ಟು ಅದ್ಭುತವಾಗಿ ಆಡ್ತಾಯಿದ್ರು. ಆದರೆ ಪ್ಲೇ ಆಫ್ಸ್ ಹಂತಲ್ಲಿ ನಾವು ಹಿಂದಿನ ಮ್ಯಾಚ್ಗಳನ್ನ ತೆಗೆದು ನೋಡಿದೆವಪ್ಪ ಅಂತಂದರೆ ಪ್ಲೇ ಆಫ್ಸ್ಗಳಲ್ಲಿ ಅಲ್ಲಿಯೂ ಕೂಡ ಅವರು ಅಷ್ಟಾಗಿ ಅದ್ಭುತವಾಗಿ ಆಡಿಲ್ಲ. ಎಲ್ಲ ಪ್ಲೇ ಆಫ್ಗಳಲ್ಲಿ ಕೂಡ ಅವರಿಗೆ ರನ್ ಕಡಿಮೆನೇ ಆದವು. ನಿನ್ನಿನ ಮ್ಯಾಚನ್ನು ಕೂಡ ಅದೇ ರೀತಿಯಾಗಿ ಆಯಿತು. ಕಡೆಯಲ್ಲೋ ಹೃದಯ ಒಡೆದು ಹೋಯಿತು. ಎಷ್ಟು ಕಾತುರದಿಂದ ಇನ್ನೇನು ನಾವು ಹೊಡಿತೀವಿ, ಟ್ರೋಫಿ ನಮ್ಮದೇ ಆಗುತ್ತೆ, ಈ ಕಪ್ ನಮ್ಮದೇ ಅನ್ನೋ ಒಂದು ಆಶೆಯೊಳಗೆ ಇದ್ವಿ. ಆದರೆ ಆಶೆ ಮತ್ತೊಮ್ಮೆ ಅವರು ಮುರಿದರು. ಎಷ್ಟು ಶಿಸ್ತಿನ ಶಿಪಾಯಿ ಹೆಂಗೆ ಬ್ಯಾಟಿಂಗನ್ನು ಕೂಡ ಅದೇ ರೀತಿಯಾಗಿ ಮಾಡಿದರು, ಬಾಲಿಂಗನ್ನು ಕೂಡ ಅದೇ ರೀತಿಯಾಗಿ ಮಾಡಿದರು. ನಿನ್ನೆ ಎಲ್ಲ ವಿಭಾಗಗಳಲ್ಲೂ ಕೂಡ ಅತ್ಯುತ್ತಮ ಮಾಡಿಕೊಂಡು ಅವರು ಮತ್ತೊಮ್ಮೆ ನಮ್ಮನ್ನು ಪ್ಲೇ ಆಫ್ಸ್ನಿಂದ ಹೊರಗೆ ಹಾಕಿದರು. ಇರಲಿ, ಹೃದಯ ಅಂತೂ ಒಡೆದಾಯಿತು. ನಾವು ಯಾವತ್ತಿದ್ರೂ ಕೂಡ ನಾವು ಕನ್ನಡಿಗರೆಲ್ಲರೂ RCB ಅವರೇ. ಮತ್ತೆ ಕಾಯೋಣ, ಮತ್ತೆ ಮುಂದಿನ ವರ್ಷದ ತನಕ ಕಾಯೋಣ, ಮತ್ತೆ ಹೊಸ ಟೀಮ್ ತಯಾರಾಗುತ್ತೆ, ಮತ್ತೆ ಈ ಸಲ ಕಪ್ ನಮ್ಮದೇ ಅನ್ನೋಣ. ಕಪ್ ಗೆದಿಯುವವರೆಗೂ ನಾವು ಬಿಡೋದೇ ಇಲ್ಲ. ವುಮೆನ್ಸ್ ಅವರು ಗೆದ್ದಿದ್ದಾರೆ, ಬಂದಿತ್ತು, ಇನ್ನೇನು ಸ್ವಲ್ಪ ಬಂದಿತ್ತು ಅನ್ನುವಾಗ ಸ್ವಲ್ಪ ಎಲ್ಲೋ ಎಡವಿ ನಮಗೆ ಏಕೋ ವಕ್ರದೃಷ್ಟಿ ಇದೆ ಅಂತ ಅನ್ನೋಣ. ಆ ವಕ್ರದೃಷ್ಟಿ ಯಾವಾಗ ಹೋಗುತ್ತೆ, ಆ ಹೋದಾಗ ಮಾತ್ರ ನಾವು ಗೆಲ್ತೀವಿ ಅಂತ ಹೇಳ್ತಾ, ನಾವು ಯಾವತ್ತೂ ಎಂದಿಗೂ 2008ರಿಂದ ಇನ್ನು ಮುಂದಿನ ಎಷ್ಟು ವರ್ಷ IPL ಇರುತ್ತೋ ಅಲ್ಲಿ ತನಕ ನಾವು ಎಂದಿಗೂ IPLಗೆ ಕನ್ನಡಿಗರಿಗೋಸ್ಕರ ನಾವು RCB ತಂಡಕ್ಕೆ ಇರ್ತೀವಿ ಅಂತ ಹೇಳ್ತಾ ಮತ್ತೊಮ್ಮೆ ಧನ್ಯವಾದಗಳು.